ಕಾಶಿಯಿಂದ ವಿಶ್ವನಾಥ ಇಲ್ಲಿ ಬಂದು ನೆಲೆಸಿರ್ತಕ್ಕಂಥ ಕ್ಷೇತ್ರ ಈ ರಾಮತೀರ್ಥ. ಆ ರಾಮತೀರ್ಥ ಹೆಂಗೆ ಒಂದು ಬಂತಪ್ಪ ಅಂದ್ರೆ ಕಾಶಿ ಒಳಗಿರತಕ್ಕಂಥ ದಿವೋದ 5ನೇ ಶತಮಾನದಿಂದ 8ನೇ ಶತಮಾನದವರೆಗೆ 6ನೇ ವಿಕ್ರಮಾದಿತ್ಯ ಸ್ಥಾಪನೆ ಮಾಡಿದ್ದ ಅಂತ ಉಲ್ಲೇಖಗಳು ಬರ್ತಾವೆ. ಇದು ಗಜಚರ್ಮಾಂಬರ ಶಿಲ್ಪ. ಗಜಚರ್ಮಾಂಬರ ಶಿಲ್ಪವನ್ನು ಹೆಂಗೆ ಕಂಡು ಹಿಡಿಬೋದಪ್ಪ ಅಂದ್ರೆ ಇಲ್ಲೇ ಆನೆ ಅದ, ಇಲ್ಲಿ ಆನೆ ಈ ಕಡೆ ಮತ್ತು ಈ ಕಡೆ ಅವುಗಳ ಒಂದು ಕಾಲು, ಅಲ್ಲಿ ಮೇಲೂ 2 ಕಡೆ ಕಾಲು. ಇದು ಬ್ರಹ್ಮ, ಇದು ವಿಷ್ಣು. ಎಲ್ಲರಿಗೂ ನಮಸ್ಕಾರ. ಪ್ರೋಣಕ್ಲಾಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ನಿಂತಿರುವಂಥದ್ದು ಅಥಣಿ ತಾಲೂಕಿನ ರಾಮತೀರ್ಥ, ಬೆಳಗಾವಿ ಜಿಲ್ಲೆ. ಇದು ತ್ರಿಕುಟೇಶ್ವರ ದೇವಸ್ಥಾನ. ಇಲ್ಲಿ ಸರಿಸುಮಾರು 2 ಪಿಕ್ಚರ್ ಶೂಟಿಂಗ್ ಆಗಿವೆ, ಒಂದು ದಿ ವಿಲನ್ ಮತ್ತು ಇನ್ನೊಂದು ರಣವಿಕ್ರಮ ಅಂಥೇಳಿ. ಇದು ತುಂಬ ಐತಿಹಾಸಿಕವಾದಂಥ ಒಂದು ದೇವಸ್ಥಾನ. ಸರಿಸುಮಾರು 10ರಿಂದ 11ನೇ ಶತಮಾನ ಅವಧಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂಥೇಳಿ ಇಲ್ಲಿ ಶಾಸನ ಹೇಳ್ತದೆ. ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ರಮೇಶ್ ದೀಕ್ಷಿತ್ ಅವರು ತಿಳಿಸ್ಕೊಡ್ತಾರೆ. ಶೈವ ಮಹಾಪುರಾಣದ ತ್ರಿಕುಟಕ ರುದ್ರ ಸಂಹಿತೆಯಲ್ಲಿ ಏನು ವರ್ಣಿಸಿದಂತೆ ಕಾಶಿಯಿಂದ ಶ್ರೀ ರಾಮೇಶ್ವರ ಓಂಕಾರೇಶ್ವರ ಇಲ್ಲಿ ಬಂದು ನೆಲೆಸಿರ್ತಕ್ಕಂತಹ ಕ್ಷೇತ್ರ ಶ್ರೀ ಕ್ಷೇತ್ರ. ಇದು ರಾಮತೀರ್ಥ. ಅಥಣಿ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಂದು ಗಡಿ ಭಾಗದಲ್ಲಿ ಇರತಕ್ಕಂತಹ ಈ ಕ್ಷೇತ್ರವ ರಾಮತೀರ್ಥ. ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಮತ್ತು ಶಿಲ್ಪಶಾಸ್ತ್ರದ ಕುರಿತಾಗಿ ನಾವು ಮುಂದೆ ನೋಡೋಣ ಬರ್ರಿ. ಇದು ನಗರಖಾನೆ ಅಂತ. ಇದನ್ನು ಹೇಳೋದು ನಗಾರಿಖಾನೆ ಅಂತ. ಈ ಒಂದು ಮಂಟಪದಲ್ಲಿ ನಗಾರಿಗಳನ್ನು ಈಗೂ ಸಹಿತ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ಈಗೂ ಸಹಿತ ನಗಾರಿಯನ್ನು ಬಾರಿಸ್ತಾರೆ. ಇದು ಈಗೀಗ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಇದು ಒಂದು ಕಟ್ಟಡ. ಕಾಶಿ ಕ್ಷೇತ್ರದಲ್ಲಿ ಮಹಾತ್ಮೆ ವರ್ಣಿಸಿದಂತೆ ವಿಶ್ವೇಶಂ ಮಾಧವಂ ದುಂಡಿಂ ದಂಡಪಾಣಿಂಚ ಭೈರವಂ ವಂದೇ ಕಾಶಿ ಗುಹಾಂ ಗಂಗಾಂ ಭವಾನಿ ಮಣಿಕರ್ಣಿಕಾ ಎಂಬ ಈ ಒಂದು ಶ್ಲೋಕದಂತೆ ಈ ಕ್ಷೇತ್ರದಲ್ಲಿಯೂ ಸಹಿತ ಕಾಶಿಯಿಂದ ಬಂದಿರತಕ್ಕಂತಹ ವಿಶ್ವನಾಥನ ಸನ್ನಿಧಿ ಇರುವುದರಿಂದ ಮೊದಲು ಬಂದ ಮೇಲೆ ಎಲ್ಲರೂ ಸಹಿತ ಶ್ರೀ ಕಾಳಭೈರವನ ದರ್ಶನವನ್ನು ತೆಗೆದುಕೊಂಡು, ಕ್ಷೇತ್ರಪಾಲಕ ಅವನ ದರ್ಶನವನ್ನು ತೆಗೆದುಕೊಂಡು ಮುಂದಿನ ಒಂದು ದೇವಸ್ಥಾನಗಳನ್ನು ನಾವಿಲ್ಲಿ ಕಾಣಬಹುದು. ಕಾಳು ಇದು ಶ್ರೀ ಕಾಳಭೈರವನ ದೇವಸ್ಥಾನ. ಇದು ಈಗ ಹೊಸದಾಗಿ ಆಗಿರ್ತಕ್ಕಂತಹ ಒಂದು ಮೂರ್ತಿ ಅಂತ ಹೇಳ್ಬೋದು. ಒಳಗಿಂದು ಸುಮಾರು ಶಾಸನಗಳ ಉಲ್ಲೇಖದ ಪ್ರಕಾರ ಹಾಗೂ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸುಮಾರು 8ರಿಂದ 10 ಫೂಟಿನವರೆಗೆ ಒಂದು ಮೊದಲಿನ ಮೂರ್ತಿ ಇತ್ತು ಅಂತ ನಮಗೆ ಶಾಸನಗಳ ಪ್ರಕಾರ ತಿಳಿದು ಬರ್ತದೆ. ಅದ ನಂತರ ಭಿನ್ನವಾದ ನಂತರ ಅನೇಕ ರೀತಿ ಈಗ 2 ಬಾರಿ ಮೂರ್ತಿಯನ್ನು ವಿಸರ್ಜನೆ ಮಾಡಿ ಹೊಸ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದು. ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಪ್ರಕಾರ ಪ್ರಥಮವಾಗಿ ಕ್ಷೇತ್ರದ ದೇವಸ್ಥಾನಕ್ಕೆ ಆಗಮಿಸಿದ ಮೇಲೆ ಕ್ಷೇತ್ರಪಾಲಕನಾದ ಶ್ರೀ ಕಾಳಭೈರವನ ದರ್ಶನ ತೆಗೆದುಕೊಂಡು ಮುಂದೆ ಹೋಗುವಂಥ ಪ್ರತೀತಿಯನ್ನು ಈ ಊರಲ್ಲಿ ನಡೀತಾ ಇದೆ. ನಗಾರಿಖಾನೆಯನ್ನು ನಾವು ಒಳಗಡೆ ಬಂದ ಮೇಲೆ ಶ್ರೀ ಕಾಳಭೈರವನ ದರ್ಶನ ತೆಗೆದುಕೊಂಡ ನಂತರ ನಮಗೆ ಈ ಒಂದು ಸಾಗವಾನಿ ಮಂಟಪ ಹಳೆಯ ಕಾಲದ್ದು ಅದು ಕಾಣಿಸ್ತದೆ. ಅದನ್ನು ಮುಂದೆ ಶ್ರೀ ಮಾರುತಿಯ ದರ್ಶನವನ್ನು ತೆಗೆದುಕೊಂಡು ನಂತರ ಒಳಗೆ ಮೂಲ ದೇವಸ್ಥಾನಕ್ಕೆ ನಾವು ಹೆಜ್ಜೆಯನ್ನು ಇಡೋಣ. ಇದು ಹನುಮಾನ್ ದೇವಸ್ಥಾನ. ಶ್ರೀ ರಾಮೇಶ್ವರನ ಗರ್ಭಗೃಹದ ಎದುರಿಗೆ ಈ ಒಂದು ದೇವಸ್ಥಾನ ಇದೆ. ಈ ಒಂದು ಏನು ನೋಡ್ತೀವಿ ಸಾಗವಾನಿ ಮಂಟಪ ಉಮರಾಣಿಯ ರಾಷ್ಟ್ರೀ ಸರ್ಕಾರ ಅವರು ಮಾಡಿಸಿದಂತಹ ಒಂದು ಈ ದೊಡ್ಡ ಮಂಟಪ. ತ್ರಿವಿಕ್ರಮಾನಂದ ಸ್ವಾಮಿಗಳ ಶಿಷ್ಯರು ಸಹಿತ ಅವರು ಆಗಿದ್ದರು. ಅವರಿಗೆ ಅನ್ನದಾನದ ಮಹತ್ವ ಮತ್ತು ಅನ್ನದ ಮಹತ್ವದ ಕುರಿತು ಅವರು ಹೇಳಿದಾಗ ಅವರು ಕೇಳಿರ್ತಕ್ಕಂತಹ ಏನು ನಾನು ನಿಮಗೆ ಗುರುದ ಕಾಣಿಕೆ ಕೊಡಲಿ ಅಂದಾಗ ಈ ಒಂದು ಸಾಗವಾನಿ ಮಂಟಪವನ್ನು ಅವರು ಹೇಳಿದರು. ಇದನ್ನು ತ್ರಿವಿಕ್ರಮ ಸ್ವಾಮಿಗಳು ರಾಷ್ಟ್ರೀಯ ಸರ್ಕಾರ ಅವರಿಂದ ಮಾಡಿಸಿದಂತಹ ಈ ಒಂದು ಸಾಗವಾನಿ ಮಂಟಪ ಇನ್ನೂ ಸಹಿತ ನಾವು ನೋಡ್ಬೋದು. ಈಗ ಸಹಿತ ಈ ಒಂದು ಸುಸ್ಥಿತಿಯಲ್ಲಿ 180 ವರ್ಷಗಳ ಒಂದು ಸಾಗವಾನಿ ಮಂಟಪ ಈಗಲೂ ಸಹಿತ ನಾವು ಸುಸ್ಥಿತಿ ಒಳಗಿದ್ದದನ್ನು ನಾವು ನೋಡ್ಬೋದು.
ಅದೇ ಮಂಟಪದ ಮಧ್ಯಭಾಗದಲ್ಲಿ ನಾವು ರಾಮೇಶ್ವರನ ಅನುಗ್ರಹಕ್ಕೆ ಪಾತ್ರ ಆಗಿರತಕ್ಕಂಥ ಪಾರಿಜಾತ ಋಷಿಗಳ ಒಂದು ಸಮಾಧಿ ಸ್ಥಳವನ್ನು ಸಹಿತ ನಾವಿಲ್ಲಿ ನೋಡ್ಬೋದು. ಮಂಟಪದ ಮಧ್ಯಭಾಗದಲ್ಲಿ ಅವರ ಸಮಾಧಿ ಇದೆ. ದೇವಾಲಯದ ಮೂಲ ದೇವಸ್ಥಾನದ ಒಂದು ಶಿಲಾ ಮಂಟಪಕ್ಕೆ ಹೊಂದಿಕೊಂಡಂತೆ ನಮಗೆ ಕಾಣಸಿಗುವುದೇ ಈ ಒಂದು ಶಾಸನ. ಸುಮಾರು 13 ಶಾಸನಗಳು ದೇವಾಲಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ದೇವಸ್ಥಾನದಲ್ಲಿ ನಾವು ಕಾಣಬಹುದು. ಈ ಶಾಸನದ ಆಧಾರವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ಅದರ ಪವಿತ್ರತೆಯನ್ನು ಕಾಪಾಡುವುದಕ್ಕಾಗಿ ಮತ್ತು ಆ ಒಂದು ದೇವಸ್ಥಾನಕ್ಕೆ ನೀಡಿದ ಉಂಬಳಿಯ ರೂಪವಾಗಿ ಈ ಒಂದು ಶಾಸನವನ್ನು ಕೆತ್ತಿಸಿದ್ದು, ಆ ಸೂರ್ಯ ಚಂದ್ರಾರ್ಕ ಅಂದರೆ ಸೂರ್ಯ ಮತ್ತು ಚಂದ್ರ ಇರುತನ ಈ ಒಂದು ದೇವಸ್ಥಾನಕ್ಕೆ ನೀಡಿದ ದೇಣಿಗೆ ಹಸುವಿನಷ್ಟೇ ಒಂದು ದಾನದ ಶ್ರೇಷ್ಠ ಅನ್ನೋ ಒಂದು ಕಾರಣದಿಂದ ಈ ಶಾಸನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಶಾಸನ ಮೊದಲನೇ ಕಾಲದಿಂದಲೂ ಬಂದಿದ್ದು, ಹೀಗೆ ಸುಸ್ಥಿತಿ ಒಳಗೊಂದು ಸ್ವಲ್ಪ ಇಲ್ಲ. ಆ ಕಾರಣದಿಂದ ಆದರೂ ಸಹಿತ ಒಂದು 2-3 ಬಾರಿ ಶಾಸನಗಳಲ್ಲಿ ಉಲ್ಲೇಖಿಸಿದ ಎಲ್ಲವನ್ನು ಸಹಿತ ನಾವು ದಾಖಲು ಮಾಡಿ ಈಗೂ ಸಹಿತ ಅದನ್ನು ಕಾಪಾಡಿಕೊಂಡು ಬಂದೀವಿ. ಈ ಶಾಸನ ಹಾಳು ಮಾಡಿ ಒಳಗೆ ಹಾಂ ಅದು ಇರಲಿ. ಟೋಟಲ್ 13 ಅಂತ ಹೇಳೇ ಇದ್ದೀನಿ ರೀ. ನಾವು ದೇವಾಲಯನ ಮೂಲ ಈ ಒಂದು ಶಿಲಾಮಂಟಪವನ್ನು ನಾವು ಒಳಗಡೆ ಬಂದಾಗ ಮೊದಲ ಬಾರಿಗೆ ನಮಗೆ ಒಂದು ಶುಕನಾಶಿ ನಮಗೆ ಕಾಣುವುದು ಒಂದು ನವರಂಗ ಶುಕನಾಶಿ ಬಂದ ಗರ್ಭಮಂಟಪ. ಅದರಂತೆ 3 ಗರ್ಭಗೃಹಗಳನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿ ಒಳಗೆ ಬಂದ ಮೇಲೆ ನಮಗೆ ಎಡಕ್ಕ ಮತ್ತು ಬಲಕ್ಕ ಗಣಪತಿ ಮತ್ತು ಷಣ್ಮುಖನ ಒಂದು ವಿಗ್ರಹಗಳು ಸಿಗ್ತವೆ. ಅದರಂತೆ ಮೇಲಿನ ಪಟ್ಟಿಕೆಗಳಲ್ಲಿ ಈ ಒಂದು ನವಗ್ರಹಕ್ಕೆ ಸಂಬಂಧಪಟ್ಟಂಗ ಆ ಒಂದು ಪೂರ್ಣ ನವಗ್ರಹ ದೇವತೆಗಳ ಚಿತ್ರಗಳನ್ನು ನಾವು ಕಾಣಬಹುದು. ರಾಹು, ಕೇತು, ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ ಈ ಆಯಾ ದೇವತೆಗಳು ಆಯಾ ದಿಕ್ಕಿಗೆ ಸಂಬಂಧಿಸಿದಂತೆ ಅಷ್ಟದಿಕ್ ಪಾಲಕರನ್ನು ಸಹಿತ ಈ ಒಂದು ಮೇಲಿನ ಛಾವಣಿ ಒಳಗೆ ಕೆತ್ತ್ಯಾರ. ಅದರಂತೆ ಈ ಒಂದು ಎದುರಿಗಿನ ಪಟ್ಟಿಕೆಯಲ್ಲಿ ಅನೇಕ ರೀತಿಯ ಎಲೆ ಬಳ್ಳಿಗಳ ಒಂದು ಶಿಲಾ ಕೈಚಳಕವನ್ನು ನೋಡಬಹುದು. ಅದರಂತೆ ಈ ಒಂದು ಕಂಬಗಳಲ್ಲಿ ಸಹಿತ ಅತಿಯಾದ ಸೂಕ್ಷ್ಮ ಕೆತ್ತನೆಗಳನ್ನು ಸಹಿತ ಕಾಣಬಹುದಾಗಿದೆ. ಭಾರವಾಹಕ ವಿಗ್ರಹಗಳು ಅಂತ ಈ ಒಂದು ಶಿಲ್ಪಶಾಸ್ತ್ರದಲ್ಲಿ ಹೇಳುವಂಗ ಭಾರವಾಹಕ ಅಂದ್ರೆ ವಜ್ರವನ್ನು ತಡೆಯುವಂಥ ಶಿಲ್ಪಗಳನ್ನು ಸಹಿತ ನಾವು ಪ್ರತಿಯೊಂದು ಮಂಟಪದ ಕಂಬದ ಮೇಲೆ ಕಾಣಬಹುದು. ಅದೇ ರೀತಿ ಈ ಒಂದು ನಮ್ಮ ಗಣಪತಿ ದೇವಸ್ಥಾನದ ಮೇಲ್ಗಡೆ ಒಂದು ಬದಿ ನಂದಿ ಮತ್ತು ಒಂದು ಬದಿ ಆಕಳ ಚಿತ್ರವನ್ನು ಸಹಿತ ನಾವಿಲ್ಲಿ ನೋಡಬಹುದು. ಇಲ್ಲಿ ಮೇಲ್ಗಡೆ ಅದನ್ನದ. ಅದಾದಮೇಲೆ ತೆಳಗಿನ ಪಟ್ಟಿಕೆ ಒಳಗೆ ಸಾಲಾಗಿ ಒಂದು 3 ಪಟ್ಟಿಕೆ ಬರುವುದರಿಂದ 3 ಪಟ್ಟಿಕೆ ಒಳಗೆ ವಜ್ರ ಪಟ್ಟಿಕೆ ಅಂದರೆ ಈ ಒಂದು ಹೂವನ್ನು ವಜ್ರದ ರೀತಿಯನ್ನಾಗಿ ಮಾಡಿ ಇಲ್ಲಿ ತ್ರಿಶೂಲ ರಚನೆ ಅದ. ಈ ತ್ರಿಶೂಲ ರಚನೆಯನ್ನು ಹಿಡಿದುಕೊಂಡು ಈ ಒಂದು ಪೂರ್ಣ ಪಟ್ಟಿಕೆಗಳನ್ನು ಇಲ್ಲಿ ತನಕ ನಾವು ಕಾಣಬಹುದು. ಅದೇ ರೀತಿ ಕಂಬದ ಮೇಲಿನ ಬಾಜು ಪ್ರತಿಯೊಂದು ಕಂಬಕ್ಕೂ ಅದರದೇ ಆದಂಥ ಒಂದು ಶಾಸನಗಳನ್ನು ಸಹಿತ ಅವರು ಅಲ್ಲೇ ತಯಾರಿ ಮಾಡಿದ್ರು. ಆ ಶಾಸನಗಳನ್ನು ಸಹಿತ ನಾವಿಲ್ಲಿ ನೋಡಬಹುದು. ಗಣಪತಿ ಹೊಸ. ಈ ಗಣಪತಿ ಅನಿಸೋ ಮಟ್ಟಿಗೆ 3ನೇ ಗಣಪತಿ ಈಗ ರೀ. ಹಳಿ ಗಣಪತಿ ಅದು 6 ಫೂಟ್ ಅಂತ ನಮ್ಮದು ಒಂದು ಉಲ್ಲೇಖ ಗೊತ್ತಾಗ್ತದೆ. ಅದಾದಮೇಲೆ 2ನೇ ಗಣಪತಿಯನ್ನು ಸಹಿತ ಅದೇ ಹಳಿ ಕಾಲದಿತ್ತು. ಅದಾದಮೇಲೆ ಅದು ಭಿನ್ನವಾದದ ಕಾರಣ ಈಗ ಹೊಸ ಗಣಪತಿಯನ್ನು ಸ್ಥಾಪನೆ ಮಾಡಿದ್ದದ. ಷಣ್ಮುಖ ಹಳಿ ಕಾಲದಾಗ ಒಂದು ಬೇರೆ ಇತ್ತು. ಅದಾದಮೇಲೆ ಅದು ಭಿನ್ನವಾದದಕ್ಕೆ ಇದನ್ನು ಸಹಿತ ಹೊಸದಾಗಿ ಸ್ಥಾಪನೆ ಮಾಡಿದ್ದು ನೋಡ್ಬೋದು. ಅದಾದಮೇಲೆ ಈಗ ನಾವು ಬಂದ ಮೇಲೆ ನವಗ್ರಹ ಮಂಟಪಕ್ಕೆ ಬಂದ ಮೇಲೆ ನಾವು ನವಗ್ರಹ ಮಂಟಪದಂತೆ ನಿಂತಾಗ 6 ಕೋಷ್ಟಕ ಇರುವಂಥ ಮಾಡಗಳನ್ನು ನೋಡ್ಬೋದು. ಅಂದರೆ 6 ಸಣ್ಣ ಮಾಡಗಳನ್ನು ನೋಡ್ಬೋದು. 6 ಮಾಡಗಳಲ್ಲಿ ಯಾವುದೇ ರೀತಿ ಅಂದರೆ ಉಲ್ಲೇಖದ ಪ್ರಕಾರ ದೇವಾಲಯಗಳು ಅಥವಾ ಯಾವುದೇ ದೇವರ ಮೂರ್ತಿ ಇದ್ದಿದ್ದಿಲ್ಲ. ಈಗಿನ ಬಳಕೆ ಸಲುವಾಗಿ ನಾವು 6 ಮಂಟಪಗಳನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಈಗ ಮಾಡೀವಿ. ಅದೇ ರೀತಿ ರಾಮ ಪುರಾಣಿಕ ಹಿನ್ನೆಲೆ ಒಳಗೆ ಹೇಳೋ ಪ್ರಕಾರ ರಾಮ ಬಂದು ಹೋದದ್ದು ಜಾಗ ಆದ್ದರಿಂದ ಶ್ರೀ ರಾಮನ ಪಾದುಕವನ್ನು ಸಹಿತ ನಾವಿಲ್ಲಿ ಸ್ಥಾಪನೆ ಮಾಡಿದ್ದು ಒಂದು ಕೋಷ್ಟಕದಲ್ಲೇನೇ ಅದ. ಅಯೋಧ್ಯ ರಾಮನ ಪಾದುಕಗಳನ್ನು ನಾವಿಲ್ಲಿ ಸ್ಥಾಪನೆ ಮಾಡಿವಿ. ಅದಾದ ನಂತರ ನಾವು ನವರಂಗವನ್ನು ಪ್ರವೇಶ ಮಾಡಿದ ಮೇಲೆ ಎಡಕ್ಕೆ ಬಲಕ್ಕ ಮತ್ತು ಎದುರಿಗೆ 3 ಗರ್ಭಗೃಹಗಳನ್ನು ಕಾಣ್ತೀವಿ. ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರ 3 ಈ ದೇವಾಲಯಗಳ ಮಧ್ಯದೊಳಗೆ ಈಶ್ವರಲಿಂಗದ. ಇಲ್ಲೊಂದು ವಿಶೇಷ ಅಂದ್ರೆ ಬ್ರಹ್ಮ ಮತ್ತು ವಿಷ್ಣು
ಇಬ್ಬರೂ ಸಹಿತ ಲಿಂಗ ರೂಪದಲ್ಲಿ ಇರುವುದು ಇಲ್ಲಿ ಅಂತ ವಿಶೇಷ. ಭಾಗದಲ್ಲಿ ನಿಂತುಕೊಂಡ್ರೆ 3 ಗರ್ಭಗೃಹಗಳು ನಮಗೆ ಕಂಡು ಬರ್ತಾವ. 3 ಗರ್ಭಗೃಹಗಳ ಒಂದು ಮಧ್ಯಭಾಗದಲ್ಲಿ ಈಶ್ವರ, ಎಡಕ್ಕೆ ಹಾಗೂ ಬಲಕ್ಕೆ ಬ್ರಹ್ಮ ಮತ್ತು ವಿಷ್ಣುವಿನ ಗರ್ಭಗೃಹಗಳು. ವಿಶೇಷಪ ಅಂತಂದ್ರೆ 3 ಗರ್ಭಗೃಹಗಳಲ್ಲಿಯೂ ಸಹಿತ ಲಿಂಗ ರೂಪದಲ್ಲಿ ಆರಾಧನೆಯನ್ನು ಮಾಡುವಂಥದ್ದು ಕಂಡು ಬರ್ತದೆ. ಒಂದು ಶಾಸನಗಳ ಪ್ರಕಾರ ಅಗ್ರಹಾರ ಈ ಸ್ಥಾನ ಇತ್ತು ಅಂತ ಹೇಳಲಿಕ್ಕೆ ಮೂರು ಶಾಸನಗಳು ಈ ಒಂದು ದೇವಸ್ಥಾನದ ಬಗ್ಗೆ ನಮಗೆ ಹೇಳಿಕೊಡ್ತಾವೆ. ಅದೇ ರೀತಿ ದೇವಸ್ಥಾನದ 13 ಶಾಸನಗಳು ಕಂಡು ಬಂದರೆ ಸಹಿತ ದೇವಸ್ಥಾನಕ್ಕೆ ಒಳಗಡೆ ಅಂದರೆ ನಾವೇನು ಬಂದೀವಿ ಶಿಲಾಮಂಟಪದ ಒಳಗಡೆ 6 ಶಾಸನಗಳು ನಮಗೆ ಕಂಡು ಬರ್ತಾವೆ. 6 ಶಾಸನಗಳಲ್ಲಿ ಈಗ ಅನೇಕ ಶಾಸನಗಳು ಮರೆಮಾಚಿ ಹೋಗಿದ್ದು ಈಗ ಸಹಿತ ಪ್ರಚಲಿತ ಕಂಬಗಳಲ್ಲಿ ನಾವು ಶಾಸನಗಳನ್ನು ಕಾಣಬಹುದು. ಪ್ರತಿ ಕಂಬದ ಕೆಳಭಾಗದಲ್ಲಿ ನಾವು ಶಾಸನಗಳನ್ನು ಕಾಣಬಹುದು. ಕಂಬದ ಶಾಸನಗಳ ಮೇಲಿನ ಭಾಗದಲ್ಲಿ ಅನೇಕ ರೀತಿಯ ಕಲ್ಲಿನ ವಿವಿಧವಾದ ವಿನ್ಯಾಸ ಹಾಗೂ ನಕ್ಷಾಚಿತ್ರಗಳನ್ನು ಹಾಗೂ ಅನೇಕ ರೀತಿ ಬಳೆಗಳ ರೂಪದಲ್ಲಿನ ವಿನ್ಯಾಸವನ್ನು ನೋಡ್ಬೋದು. ಅದಾದ ನಂತರ ಪ್ರವೇಶ ಮಾಡಿದ ನಂತರ ನಮಗೆ ನವರಂಗದ ಮಧ್ಯಭಾಗದಲ್ಲಿ ಒಂದು ಹೂವಿನ ವಿನ್ಯಾಸ ಹಾಗೂ ರೇಖಾಚಿತ್ರ ಹಾಗೂ ಎಲೆ ಬಳ್ಳಿಗಳ ಚಿತ್ರದಿಂದ ಕೂಡಿರತಕ್ಕಂತಹ ವಿನ್ಯಾಸವನ್ನು ನಾವು ಮಧ್ಯಭಾಗದಲ್ಲಿ ನೋಡ್ಬೋದು. ಇದು ಬ್ರಹ್ಮನ ದೇವಸ್ಥಾನ. ಇದು ಬ್ರಹ್ಮಂದು ಯಾವಾಗೂ ತೆಗಂಗಿಲ್ಲ, ದೀಪಾವಳಿ ದಿವಸ ಮಾತ್ರ ಇಲ್ಲಿ ಪೂಜೆ ಆಗೋದ್ರಿಂದ ದೀಪಾವಳಿ ದಿವಸ ಮಾತ್ರ ಈ ಒಂದು ಬ್ರಹ್ಮನ ದೇವಸ್ಥಾನವನ್ನು ನಾವು ಕಾಣಬಹುದು. ಬ್ರಹ್ಮನಿಗೆ ಭೂಲೋಕದಲ್ಲಿ ಪೂಜೆ ಇರದ ಕಾರಣ ವರ್ಷಕ್ಕೆ ಒಂದಿನ ಮಾತ್ರ ಅಂದರೆ ದೀಪಾವಳಿ ದಿನ ಮಾತ್ರ ಈ ಒಂದು ದೇವಸ್ಥಾನವನ್ನು ನಾವು ಆ ದಿನ ಮಾತ್ರ ತೆಗೆದಿದ್ದಿರ್ತದೆ, ಅಂದ ದರ್ಶನ ಇರ್ತದೆ. ಈ ಒಂದು ಗರ್ಭಗೃಹವನ್ನು ಸುಮಾರು ಈ ದೇವಾಲಯವನ್ನು 5ನೇ ಶತಮಾನದಿಂದ 8ನೇ ಶತಮಾನದವರೆಗೆ 6ನೇ ವಿಕ್ರಮಾದಿತ್ಯ ಸ್ಥಾಪನೆ ಮಾಡಿದ್ದ ಅಂತ ಉಲ್ಲೇಖಗಳು ಬರ್ತಾವೆ. ಅದಕ್ಕಿಂತ ಹೆಚ್ಚಿನ ಇಲ್ಲಿ ದೇವಸ್ಥಾನಗಳನ್ನು ನಾವು ನೋಡಿದಾಗ ಶಿಲ್ಪಕಲೆಗಳು 2ರಿಂದ 3 ಮನೆತನಕ್ಕೆ ಅಂದರೆ 3 ರಾಜ ಮನೆತನಕ್ಕೆ ಸಂಬಂಧಿಸಿದ ಶಿಲ್ಪಕಲೆಗಳನ್ನು ನಾವು ಇಲ್ಲಿ ನೋಡಬಹುದು. ಅದೇ ರೀತಿ ಮ್ಯಾಲಿನ ಪ್ರತಿಯೊಂದು ನಕ್ಷಾಚಿತ್ರ ಹಾಗೂ ಅತಿ ಸೂಕ್ಷ್ಮ ಶಿಲೆ ಕಲೆಗಳನ್ನು ಸಹಿತ ನಾವಿಲ್ಲಿ ನೋಡಬಹುದಾಗಿದೆ. ಅದನ್ನೇ ಮುಂದುವರಿಸಿ 3 ಗರ್ಭಗೃಹಗಳನ್ನು ನಾವು ವೀಕ್ಷಿಸಿದಾಗ ಬ್ರಹ್ಮ ಮತ್ತು ವಿಷ್ಣುವಿನ ಗರ್ಭಗೃಹಗಳ ಒಂದು ಅಂದರೆ ಗರ್ಭಗೃಹದ ಬಾಗಿಲವಾಡ ಏನಂತೀವಿ ಆ ಒಂದು ಸೇಮ್ ಇರೋದ್ರಿಂದ ಕಾಪಾಲಿಕರು ಅಂದ್ರೆ ಒಂದು ಇದ್ರದ್ದು ದ್ವಾರಪಾಲಕರು ಏನಂತೀವಿ, ಒಂದು ಕೈಯಲ್ಲಿ ಡಮರು, ಒಂದು ಕೈಯಲ್ಲಿ ತ್ರಿಶೂಲ, ಅಭಯ ಹಸ್ತ ಮತ್ತು ಗದ. ಈ ಒಂದು ಎಡಕಿನ ಬಾಜು ತ್ರಿಶೂಲ, ಕಪಾಲ ಅಂದ್ರೆ ನಾವು ಹೇಳುವ ರುಂಡ ಮತ್ತು ಗದೆ ಮತ್ತು ಇದು ಒಂದು ಅಭಯ ಹಸ್ತ ಹಾಗೂ ಎಡಕ್ಕ ಬಲಕ್ಕ ಚಾಮರಧಾರಿಯನ್ನರನ್ನು ನೋಡ್ತೀವಿ. ಅದೇ ರೀತಿ ಬ್ರಹ್ಮ ಮತ್ತು ವಿಷ್ಣುಗೂ 2 ರೀತಿ ಸೇಮೆ ಆಗಿರೋದ್ರಿಂದ ಯಾಳಿ ರಚನೆ ಕಂಬ, ಇದು ಯಾಳಿಯ ರಚನೆ ಕಂಬ, ನಕ್ಷಾ ವಿನ್ಯಾಸ ಹಾಗೂ ಮೇಲ್ಭಾಗದಲ್ಲಿ ಗಣಪತಿ ಈ ಪಟ್ಟಿಕೆಗಳು ಇರುವುದರಿಂದ 2 ಸೇಮ್ ಆಗಿ ಇರುವುದರಿಂದ ವಿಷ್ಣು ಅಂದರೆ ರಾಮೇಶ್ವರನ ಗರ್ಭಗೃಹ ಮಾತ್ರ ಒಂದು ಬೇರೆ ರೀತಿ ಇರುವುದನ್ನು ನಾವು ಕಾಣಬಹುದು. ಶುಕನಾಶಿ ಬದ್ದಕ್ಕಿಂತ ಮೊದಲು ಅಂದರೆ ನಾವೇನು ಗರ್ಭಗೃಹವನ್ನು ನೋಡ್ತೀವಿ, ಗರ್ಭಗೃಹದ ಇದು ಮೂಲ ಗರ್ಭಗೃಹ ಇರುವುದರಿಂದ ಇಲ್ಲಿ ದೊಡ್ಡ ದ್ವಾರಪಾಲಕರು ಅಥವಾ ದ್ವಾರಪಾಲಕಿಯರ ವಿಗ್ರಹಗಳನ್ನು ನಾವು ನೋಡಬಹುದು. ಎಡಕ್ಕ ಮತ್ತು ಬಲಕ್ಕ ಎರಡೂ ಬದಿ ಒಳಗೆ ಚಾಮರಧಾರಿಯರ ಶಿಲ್ಪವನ್ನು ನಾವು ನೋಡ್ತೀವಿ. ಚಾಮರಧಾರಿಯರ ಶಿಲ್ಪದ ಮೇಲ್ಗಡೆ ಗಜಚರ್ಮಾಂಬರ ಶಿಲ್ಪವನ್ನು ನಾವು ಕಾಣಬಹುದು. ಗಜಚರ್ಮಾಂಬರ ಶಿಲ್ಪವನ್ನು ನಾವು ಹೆಂಗೆ ನೋಡ್ಬೋದಪ್ಪ ಅಂದ್ರೆ ಇದು ಆನೆ, ಇದು ಗಜಚರ್ಮಾಂಬರ ಶಿಲ್ಪ. ಗಜಚರ್ಮಾಂಬರ ಶಿಲ್ಪವನ್ನು ಹೆಂಗೆ ಕಂಡು ಹಿಡಿಬೋದಪ್ಪ ಅಂದ್ರೆ ಇಲ್ಲೇ ಆನೆ ಅದ, ಇಲ್ಲಿ ಆನೆ ಈ ಕಡೆ ಮತ್ತು ಈ ಕಡೆ ಅವುಗಳ ಒಂದು ಕಾಲು, ಅಲ್ಲಿ ಮೇಲೂ 2 ಕಡೆ ಕಾಲು. ಇದು ಬ್ರಹ್ಮ, ಇದು ವಿಷ್ಣು. ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಸಹಿತ ಸ್ಮರಣೆ ಮಾಡ್ಲಿಕ್ಕತ್ತಾರ. ವಿಷ್ಣು ಡಮರು ನಾದ ಮಾಡ್ಲಿಕ್ಕತ್ತಾನ, ಬ್ರಹ್ಮ ವೀಣೆ ನುಡಿಸ್ಲಿಕ್ಕತ್ತಾನ. ಈ ಒಂದು ವಿನ್ಯಾಸವನ್ನು ನಾವು ಪೂರ್ಣ ನೋಡಿದಾಗ ಶಿವನ ಪರಿವಾರ ಗಣವನ್ನು ಸಹಿತ ನಾವು ಮ್ಯಾಲಿನ ಒಂದು ಭಾಗದಲ್ಲಿ ನೋಡ್ಬೋದು. ಅದೇ ರೀತಿ ವಿಷ್ಣು ಅಂದರೆ ಶೈವಕ್ಕೆ ಸಂಬಂಧಿಸಿದಂಥ ಈ ದೇವಾಲಯವನ್ನು ಗರ್ಭಗೃಹವನ್ನು ನಾವು ಇಲ್ಲೇ ಬಾಗಿಲವಾಡದ ಮೇಲೆ ನೋಡ್ಬೋದು. ಶಿವನ ಗಜಚರ್ಮಾಂಬರ ಶಿಲ್ಪವನ್ನು ನಾವಿಲ್ಲಿ ನೋಡಿ ಮುಂದೆ ಶುಕನಾಶಿ ಬಂದಕ್ಕೆ ಒಳಗಡೆ ಹೋಗೋಣ. ಗರ್ಭಗೃಹಕ್ಕೆ ನಾವು ಬಂದ ಮೇಲೆ
ಅಲ್ಲಿ ನಾವು ಆಗಲೇ ನೋಡಿರ್ತಕ್ಕಂಥ ಬ್ರಹ್ಮ ಮತ್ತು ವಿಷ್ಣುವಿನ ಏನು ಏನು ಒಂದು ದ್ವಾರಪಾಲಕರು ನೋಡಿದ್ವಿ, ಅದೇ ರೀತಿ ಶೈವಕ್ಕೆ ಸಂಬಂಧಿಸಿದಂತೆ 2 ದ್ವಾರಪಾಲಕರನ್ನು ನಾವು ಇಲ್ಲಿ ನೋಡ್ತೀವಿ. ತ್ರಿಶೂಲ, ಸರ್ಪ, ಗಧ, ಆ ಕಡೆ ಬಾಜು ತ್ರಿಶೂಲ, ಸರ್ಪ ಹಾಗೂ ಡಮರು, ಈ ರೀತಿಯಾಗಿ ದ್ವಾರಪಾಲಕರನ್ನು ನಾವು ನೋಡ್ತೀವಿ. ಇಲ್ಲಿಯೂ ಸಹಿತ ನಾವು ವಜ್ರ ಪಟ್ಟಿಕೆಗಳನ್ನು ನೋಡ್ತೀವಿ. ಕಂಬ, ಯಾಳಿಗಳ ಒಂದು ಪಟ್ಟಿ, ಶಿಖರದ ಪಟ್ಟಿಯನ್ನು ನೋಡ್ತೀವಿ. ಹಾಗೂ ಗಣಪತಿಯು ಸಹಿತವನ್ನು ನೋಡಿ ಈ ಒಂದು ಶುಕನಾಶಿ ಬಂಧದಲ್ಲಿ ಪದ್ಮ ಇರುವುದನ್ನು ನಾವು ನೋಡ್ತೀವಿ. ಅದಾದ ಮೇಲೆ ಒಳಗಿನ ಗರ್ಭಗೃಹದಲ್ಲಿ ಈಶ್ವರನ ಲಿಂಗ. ಪೌರಾಣಿಕ ಹಿನ್ನೆಲೆ ಹೇಳಬೇಕಪ್ಪ ಅಂತಂದ್ರೆ, ಶೈವ ಮಹಾಪುರಾಣದ ತ್ರಿಕೂಟಕ ರುದ್ರ ಸಂಹಿತೆ ಒಳಗೆ ಏನು ವರ್ಣಿಸಿದಂತೆ ಕಾಶಿಯಿಂದ ವಿಶ್ವನಾಥ ಇಲ್ಲಿ ಬಂದು ನೆಲೆಸಿರ್ತಕ್ಕಂಥ ಕ್ಷೇತ್ರ ಈ ರಾಮತೀರ್ಥ. ಆ ರಾಮತೀರ್ಥ ಹೆಂಗೆ ಒಂದು ಬಂತಪ್ಪ ಅಂದ್ರೆ, ಕಾಶಿ ಒಳಗಿರತಕ್ಕಂಥ ದಿವೋದಾಸ ಆ ಒಂದು ಅಲ್ಲಿ ನಡೆಯಿರ್ತಕ್ಕಂಥ ಅಜಾಗರ ಕಾರಣ ಅಂದ್ರೆ ರಾಜ ಸುಭಿಕ್ಷತೆ ಇಲ್ಲದೇ ಇರುವ ಕಾರಣ, ಅದು ರಾಜ್ಯ ಮತ್ತು ಪ್ರಜೆಗಳಿಗೆ ಒಂದು ಸುವ್ಯವಸ್ಥೆ ಇಲ್ಲದಂಥ ಕಾರಣದೊಳಗೆ ಆ ಒಂದು ಸುವ್ಯವಸ್ಥೆಗೆ ಹಾಳಾಗಿ ಹೋಗಿರ್ತಕ್ಕಂಥ ಕಾರಣ ದಿವೋದಾಸ ಅನ್ನುವ ಒಬ್ಬ ರಾಜ ಅಲ್ಲಿರ್ತಾನೆ. ಅವನು ದಿವೋದಾಸನನ್ನು ಕೇಳ್ತಾರ ಅವಾಗ ಹೋಗೆಲ್ಲ ದೇವತೆಗಳು, ಯಾಕಪ್ಪ ನೀ ಇಲ್ಲಿ ರಾಜ್ಯವನ್ನು ನೀನು ಸುಕ್ಷಿತವಾಗಿ ಯಾಕೆ ನಡೆಸ್ಲಿಕ್ಕತ್ತಿಲ್ಲ? ಅವಾಗ ಅವ್ನು ಹೇಳ್ತಾನೆ, ಇಲ್ಲ ದೇವ ಮಹಾದೇವನೇ ಇಲ್ಲಿದ್ದಾಗ ನಾ ರಾಜ್ಯವನ್ನು ನಡೆಸೋದು ಸರಿಯಲ್ಲ ಅಂತ ಹೇಳಿದಾಗ ರಾಜ ಆ ಒಂದು ವಿಚಾರವನ್ನು ಈಶ್ವರನ ಮುಂದೆ ಹೋಗಿ ಇಟ್ಟಾಗ ಈಶ್ವರ ಒಂದು ಆಜ್ಞೆಯನ್ನು ಮಾಡ್ತಾನೆ ನಂದಿಗೆ, ದಂಡಕಾರಣ್ಯ ಕ್ಷೇತ್ರ ಒಳಗೆ ನನಗೆ ವಾಸಿಸ್ಲಿಕ್ಕೆ ಯೋಗ್ಯ ಆಗಿರ್ತಕ್ಕಂತಹ ನೆಮ್ಮದಿಯನ್ನು ಇರ್ತಕ್ಕಂತಹ ಶಾಂತವಾದ ವಾತಾವರಣ ಎಲ್ಲಿ ಸಿಗ್ತದಲ್ಲ ಅಲ್ಲಿ ನಾ ಹೋಗ್ತೀನಿ ಅಂತ ಹೇಳಿದಾಗ, ಅದೇ ರೀತಿ ದಂಡಕಾರಣ್ಯ ಕ್ಷೇತ್ರವನ್ನು ಸುತ್ತುತ್ತಾ ನಂದಿ ಬಂದು ಇಲ್ಲಿ ನಮ್ಮ ರಾಮತೀರ್ಥದ ಹಿಂದಿನ ಬಾಜು ಅಲ್ಲಿ ಅಕ್ಷಯ ಪರ್ವತ ಅಂತ ನಾವು ನೋಡ್ಬೋದು. ಅಕ್ಷಯ ಪರ್ವತ ಒಳಗೆ ಬಂದು ನಂದಿ ನೆಲೆಸ್ತದ. ಆ ನೆಲೆಸಿ ಇಲ್ಲೆಲ್ಲ ವಾತಾವರಣವನ್ನು ನೋಡಿ ಈಶ್ವರನಿಗೆ ತಿಳಿಸಿ, ಅದೇ ನಂತರ ಈಶ್ವರ ತನ್ನ ಗಣಗಳು ಸಹಿತ ಇಲ್ಲಿ ಬಂದು ನೆಲೆಸಿರ್ತಕ್ಕಂಥ ಕ್ಷೇತ್ರ ಇದು ರಾಮತೀರ್ಥ. ಈಶ್ವರನನ್ನು ಬಂದು ನೆಲೆಸಿ ಇಲ್ಲೇ ಓಂಕಾರೇಶ್ವರ ಅಂತ ಪೂಜೆ ಆಗ್ತಿತ್ತು. ನಂತರ ವಿಷ್ಣು ರಾಮಾವತಾರ ತಾಳಿದಾಗ ತ್ರೇತಾಯುಗದ ಒಳಗೆ ರಾಮ ಇಲ್ಲೇ ಕೋಹಳ್ಳಿ ಅಂತ ನಾವೇನು ಬಾಜುಕಿನ ಊರು ನೋಡ್ತೀವಿ, ಅದು ಕೋಹಳ ಋಷಿಗಳ ಆಶ್ರಮ. ಅಲ್ಲಿ ಬಂದು ರಾಮ ತನ್ನ ಸೀತಾ ಅನ್ವೇಷಣೆ ಕಾಲದೊಳಗೆ ಬಂದಾಗ ಕೋಹಳ ಋಷಿಗಳು ಹೇಳ್ತಾರೆ, ಇಲ್ಲ ಇಲ್ಲಿ ಈಶ್ವರ ಸ್ವತಃ ಕಾಶಿಯಿಂದ ಬಂದು ನೆಲೆಸ್ಯಾನ, ಅಲ್ಲಿ ಹೋಗಿ ಅವನ ಆಶೀರ್ವಾದ ತಗೊಂಡು ಮುಂದೆ ನೀನು ಪ್ರಯಾಣ ಬೆಳೆಸುವಂತಂದಾಗ ಇಲ್ಲಿ ಬಂದು ರಾಮೇಶ್ವರನನ್ನು ಓಂಕಾರೇಶ್ವರನ ಪೂಜೆ ಮಾಡಿ ಅನುಷ್ಠಾನ ಮಾಡಿ ಇಲ್ಲಿ ಒಂದು ಆಶೀರ್ವಾದ ಪಡಿತಾನ. ಆಗ ಈಶ್ವರ ಪ್ರಸನ್ನನಾಗಿ ಒಂದು ರಾಮನಿಗೆ ಹೇಳ್ತಾನ, ಆಶೀರ್ವಾದ ಮಾಡಿದಾಗ ರಾಮ ಒಂದು ಮಾತು ಹೇಳ್ತಾನ, ಇಲ್ಲ ನಾ ಇಲ್ಲಿ ಬಂದು ಹೋದಿರ್ತಕ್ಕಂತಹ ಪ್ರತೀತೆಯಿಂದ ನೀನು ಓಂಕಾರೇಶ್ವರ ಇದ್ದದ್ದು ರಾಮೇಶ್ವರ ಆಗು ಅಂತ ಹೇಳಿದಾಗ ರಾಮ ಮತ್ತು ಈಶ್ವರನ ಒಂದು ಸಮ್ಮಿಲನ ಆಗಿರ್ತಕ್ಕಂತಹ ಜಾಗವು ಇದು ಇರುವುದರಿಂದ ಓಂಕಾರೇಶ್ವರ ಹೋಗಿ ರಾಮೇಶ್ವರ ಆಗಿ ಇಲ್ಲಿ ನಾವು ನೋಡ್ಬೋದು. ಅದ ನಂತರ ಮುಂದಿನ ಕಾಲವೇ ಬರ್ತಾ ಅಂದ್ರೆ ನಾವು ಶತಮಾನದ ಕಾಲದಕ್ಕೆ ಬಂದಾಗ ಈ ಮೇಲೆ ಕಾಣುವಂಥವ ಈಶ್ವರ ಪಿಂಡಿಯನ್ನು ಮಾತ್ರ ಸ್ವಲ್ಪ ಸರಿ ಕಾಕ, ಈ ಮ್ಯಾಲೇನು ಕಾಣಿಸ್ತದಲ್ಲ ಅದು ಒಂಚೂರು ಕೆಂಪು ಕಲರ್ದಂದು ಅದು ಮಾತ್ರ ಸ್ವಯಂಭೂ ಈಶ್ವರಲಿಂಗದ. ಅದಕ್ಕೆ ಇಲ್ಲಿ ಸ್ವಯಂಭೂ ರಾಮೇಶ್ವರ ಅಂತ ನಾವು ಈಗಿನ ಪ್ರತೀತಿಯನ್ನು ನಾವು ಹೇಳ್ತೀವಿ. ಅದೇ ರೀತಿ 3 ಈಶ್ವರಲಿಂಗಗಳಕ್ಕಿಂತ ಇದು ಒಂದು ಸ್ವಲ್ಪ ದೊಡ್ಡ ರೀತಿ ಅದ ಈ ಈಶ್ವರಲಿಂಗ. ಮತ್ತು ಅದೇ ರೀತಿ ಮ್ಯಾಲಿನ ಬಾಜು ಒಂದು ಈಶ್ವರನನ್ನು ಏನದು ನಾವು ಲಿಂಗವನ್ನು ನೋಡ್ತೀವಿ, ಅದು ಮಾತ್ರ ಸ್ವಯಂಭೂ ಲಿಂಗ ಅಂತದ. ಮೂಲತಃ ನಾವು ಈ ದೇವಸ್ಥಾನದ ಪೂಜಾರಿಗಳಿದ್ದು ನಮ್ಮ ಆನುವಂಶಿಕ ಹಂಗೆ ಬಂದಿದ್ದು. ನಾವು ಡೈಲಿ ಪ್ರತಿನಿತ್ಯ ಮುಂಜಾನೆ ಕಾಕಡ ಆರತಿ, ಆಮೇಲೆ ಪೂಜಾ, ಮಹಾಪೂಜಾ, ಅಭಿಷೇಕ, ಈ ರೀತಿ ಸಂಜೆ ಪೂಜಾ, ಈ 3-4 ಟೈಮ್ ಪೂಜಾ ಮಾಡ್ತಿದ್ವಿ. ನನ್ನ ಹೆಸರು ರಾಮಚಂದ್ರ ಹನುಮಂತ ಪೂಜಾರಿ ಅಂತ ಹೇಳಿ ನಮ್ಮ ಆನುವಂಶಿಕದಿಂದ ಬಂದಿದ್ದು. ದಿನನಿತ್ಯ ನಾವು ನಮ್ಮ ಆನುವಂಶಿಕ ಅಂದ್ರೆ ಈಗ ಈ ಗುಡಿ ಯಾವಾಗ ನಿರ್ಮಾಣ ಆಗ್ಯದ ಅಲ್ಲಿಂದನೇ ಬಂದಿದ್ದರು. ನಾವು ಈಗ ನಮ್ಮ ಒಂದು 15 ತಲೆಮಾರು ಅಂತ ಬಂದಿದ್ದು. ನಾವು ಈಗ ಉಗಾದಿಯಿಂದ ಈಗ ಚಾಲು. ನಮ್ಮ ಅಣ್ತಂಬ್ರು ಒಂದು 10-12 ಜನ ಇರೋದ್ರಿಂದ ಪ್ರತಿ ವರ್ಷ ಉಗಾದಿ ತನಕ ಪೂಜೆ ಮಾಡ್ಕೊಂಡು ಬಂದಿದ್ದು. ಹಾಂ, ನಾವು ಪ್ರಮುಖವಾಗಿ ಯಾವುದೇ ಒಂದು ಶೈವ ದೇವಾಲಯ ಅಂದರೆ ಶಿವನ ದೇವಾಲಯಗಳಲ್ಲಿ ನಂದಿಯನ್ನು ಸಹಿತ ನಾವು ನೋಡ್ತೀವಿ. ಅದೇ ರೀತಿ ರಾಮೇಶ್ವರನ ದೇವಸ್ಥಾನದಲ್ಲಿಯೂ ಸಹಿತ ನಾವು ನಂದಿಯನ್ನು ಕಾಣ್ಬೋದು. ನಂದಿನೂ ಸಹಿತ ಆಗಾಳಿನ ಹೇಳಿದ ಆಗ ಒಂದು 3.5 ಫೂಟ್ ಅಂದರೆ 4 ಫೂಟಿನ ತನಕ ಇಲ್ಲಿ ಮೂಲ ನಂದಿ ಇತ್ತು.
ಅದು ಭಿನ್ನ ಆದ ನಂತರ ಪುನರ್ ಇನ್ನೊಂದು ನಂದಿಯನ್ನು ಸ್ಥಾಪನೆ ಮಾಡಿ ಅದರ ಮೇಲೆ ಈ ಹಿತ್ತಾಳಿ ಕವಚವನ್ನು ನಾವು ಇಲ್ಲಿ ಹಾಕಿದ್ದು ನೋಡ್ಬೋದು. ಅದೇ ರೀತಿ ಊರಿನ ಸಂಪ್ರದಾಯ ಹಾಗೂ ಪೌರಾಣಿಕ ಹಿನ್ನೆಲೆ ಪ್ರಕಾರ ಪ್ರತಿ ಸೋಮವಾರ ರಾಮತೀರ್ಥ ಕ್ಷೇತ್ರ ಒಳಗೆ ಪಲ್ಲಕ್ಕಿ ಉತ್ಸವ ನಡೀತದೆ. ಅದಾನಂತರ ಪಲ್ಲಕ್ಕಿ ಉತ್ಸವ ಆದಮೇಲೆ ದೇವರ ಶಯನೋತ್ಸವ ಅಂದರೆ ನಾವು ದೇವರನ್ನ ಮಲಗಿಸಿದ ಮೇಲೆ ಈ ಊರನ್ನು ವಿಷ್ಣು ಕಾಯ್ತಾನ ಅನ್ನೋ ಒಂದು ಪ್ರತೀತಿ ಸಹಿತ ನಾವಿಲ್ಲಿ ಕಾಣ್ಬೋದು. ಅದೇ ರೀತಿ ಇಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆಗಳನ್ನು ಸಹಿತ ನಾವು ಈ ದೇವಸ್ಥಾನದಲ್ಲಿ ನಡೆಯೋದನ್ನು ನಾವು ನೋಡ್ಬೋದು. ತಗೊಂಡ್ರಿ ಹೊರಗೆ ಹೋಗ್ರಿ. ನಾವು ದೇವಸ್ಥಾನದ ಹೊರಗಡೆ ಬಂದ ಮೇಲೆ ಅದೇ ರೀತಿ ವಿಶೇಷ ದೇವಸ್ಥಾನದ ಗೋಡೆ ಮೇಲೆ ಶಿಲ್ಪಗಳನ್ನು ನಾವು ಪಟ್ಟಿಕೆಗಳಲ್ಲಿ ನೋಡ್ಬೋದು. ಆನೆ ಸಾಲಿನ ಪಟ್ಟಿಯನ್ನು ನಾವು ನೋಡ್ಬೋದು. ಇದು ಎಡಕ್ಕೆ ಮತ್ತು ದೇವಸ್ಥಾನದ ಬಲಕಿನ ಬಾಜು ಈ ಒಂದು ಗೋಡೆಯ ಮೇಲೆ ಪಟ್ಟಿಕೆಗಳನ್ನು ನೋಡ್ಬೋದು. ಅದೇ ರೀತಿ ದೇವಸ್ಥಾನದ ಈ ಹೊರಗಡೆ ಗೋಡೆಯ ಮೇಲೆ ಆನೆಪಟ್ಟಿಯ ಮೇಲಿನ ಬಾಜು ಕಂಬದ ಮೇಲಿನ ಬಾಜು ಯಾಳಿಯ ನಕ್ಷೆ. ಅದಾದಮೇಲೆ ದಶಾವತಾರದ ಶಿಲ್ಪಗಳನ್ನು ನಾವು ಮೇಲ್ಗಡೆ ನೋಡ್ಬೋದು. ನರಸಿಂಹ, ಬಲಿ, ರಾಮ ಲಕ್ಷ್ಮಣರ ಶಿಲ್ಪ, ಕಲ್ಕಿ, ವಿಷ್ಣು ಹಾಗೂ ಬೌದ್ಧ ಶಿಲ್ಪವನ್ನು ನಾವು ಇಲ್ಲಿ ನೋಡ್ಬೋದು. ಕಂಬದ ಮಧ್ಯದ ಭಾಗದಲ್ಲಿ ಅನೇಕ ರೀತಿ ನೃತ್ಯ ಹಾಗೂ ವಾದ್ಯವನ್ನು ಮಾಡಿರ್ತಕ್ಕಂತಹ ಶಿಲ್ಪಗಳನ್ನು ನೋಡ್ಬೋದು. ನೃತ್ಯಗಾರ್ತಿಯ ಶಿಲ್ಪಗಳನ್ನು ಸಹಿತ ನಾವಿಲ್ಲಿ ದೇವಸ್ಥಾನದ ಹೊರಗಡೆ ಗೋಡೆ ಮೇಲೆ ನೋಡ್ಬೋದು. ಇಲ್ಲ ಅದ ಇದು ನರಸಿಂಹ, ನರಸಿಂಹ, ವಾಮನ, ರಾಮ ಮತ್ತು ಲಕ್ಷ್ಮಣ, ಕಲ್ಕಿ, ವಿಷ್ಣು, ಬುದ್ಧ. ಆ ಕಡೆ ಬಾಜು ಐದವ. ಇಲ್ಲದ ರೀ ಶಾಸನ ಸುಂದರ ಶಿಲ್ಪ ಇಲ್ಲದ ಭಿನ್ನ ಆಗ್ಯದ್ರಿ. ಆದ್ರೂ ಇಲ್ಲೇ ಅದು ಇದ್ದದ್ದನ್ನು ನಾವು ಕಾಣಿಸ್ಬೋದು. ಇಲ್ಲಿ ವಾದ್ಯ ಶಿಲ್ಪಗಳು ಇಲ್ಲದ ರೀ. ವಾದ್ಯ ಶಿಲ್ಪದ ಈ ಕಡೆ ಅದ ಮೃದಂಗ, ಇಲ್ಲಿ ಚಳ್ಳಂಬಾರಿಸ್ಲಿಕ್ಕತ್ತಿದ್ದದ, ಇಲ್ಲಿ ಕೊಳಲೆ ನುಡಿಸ್ಲಿಕ್ಕತ್ತಿದ್ದದ, ಇಲ್ಲಿ ಕೊಳಲು ನುಡಿಸ್ಲಿಕ್ಕತ್ತಿದ್ದದ, ಇದು ವೀಣೆ ನುಡಿಸ್ಲಿಕ್ಕತ್ತಿದ್ದದ, ಇದು ನೃತ್ಯ ಮಾಡ್ಲಿಕ್ಕತ್ತದ, ಇಲ್ಲಿ ದಂಡಿಗದ. ಈ ಕಡೆ ಹೋಗ್ರಿ. ಅದೇ ರೀತಿ ಮುಂದುವರೆದು ಬಂದ ಮೇಲೆ ದೇವಸ್ಥಾನದ ಸುತ್ತಲೂ ನಾವು ಈ ಕಲ್ಲಿನ ಒಂದು ಸಾಲನ್ನು ನೋಡ್ಬೋದು. ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂತಹ ಸಾಲನ್ನು ನೋಡ್ಬೋದು. ಅದೇ ಎಡಬದಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ಸಹಿತ ನಾವು ಒಳಗಡೆ ನೋಡ್ಬೋದು. ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ನಾವು ಆಗಲೇ ಹೇಳಿದ ಹಾಗೆ ಶಾಸನಗಳ ಪ್ರಕಾರ 12 ಫೂಟ್ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ವಿಗ್ರಹ ಇತ್ತು ಅಂತ ನಾವು ಕಾಣಬಹುದು. ಅದಾದ ನಂತರ ಅನೇಕ ರೀತಿಯ ವರ್ಷಗಳು ಕಳೆದ ಮೇಲೆ ಆ ಮೂರ್ತಿ ಭಿನ್ನ ಆಗಿ ಈ ರೀತಿ ಹೊಸ ಮೂರ್ತಿಯನ್ನು ಅದೇ ಇದ್ದದ್ದ ಮೂರ್ತಿಯ ರೂಪವನ್ನೇ ಬಳಸಿಕೊಂಡು ಈ ಒಂದು ಹೊಸ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದು ಇಲ್ಲಿ ನಾವು ನೋಡಬಹುದು. ಅದೇ ರೀತಿ ದೇವಸ್ಥಾನದ ಮುಂದುವರಿದಾಗ ಈ ಒಂದು 3 ತ್ರಿಕೂಟಗಳು ಅಂತ ನಾವೇನು ಕರಿತೀವಿ. ತ್ರಿಕೂಟಗಳು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವಾಲಯ ಗರ್ಭಗೃಹದ ಮೇಲಿನ ಮಂಟಪವನ್ನು ನಾವು ತ್ರಿಕೂಟಗಳು ಅಂತ ಕರಿತೀವಿ. ಈ ತ್ರಿಕೂಟಗಳ ದರ್ಶನವನ್ನು ಸಹಿತ ನಾವು ಈಗ ಮಾಡುವಾಗ ಅದೇ ರೀತಿ ನಾನು ಹೇಳಿದೆ ಮೊನ್ನೆ 2025ರಲ್ಲಿ ಶೃಂಗೇರಿ ಜಗದ್ಗುರುಗಳು ಬಂದು ಈ ಒಂದು ಕುಂಭಾಭಿಷೇಕದ ಕಾರ್ಯಕ್ರಮವನ್ನು ನೆರವೇರಿಸಿದರು. ಆ ರೀತಿ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಾವು ಇಲ್ಲಿ ಸ್ಮರಣೆ ಮಾಡ್ಕೋಬೋದು. ಅದೇ ರೀತಿ ಮುಂದುವರೆದಂಗೆ ಈ ಒಂದು ಶಿಲಾಮಂಟಪನ ಹೇಳಿದೆ ಎಲ್ಲೋರ ಹಾಗೂ ಎಜಂತಾಗಳಲ್ಲಿ ಕೆತ್ತಿದ ಹಂಗೆ ಅಂದ್ರೆ ಕಲ್ಲುಗುಡ್ಡ ಒಳಗೆ ಕೆತ್ತಿ ಮಾಡಿರ್ತಕ್ಕಂತಹ ಈ ಒಂದು ದೇವಸ್ಥಾನವನ್ನು ನಾವಿಲ್ಲಿ ವಿಶೇಷವಾಗಿ ನೋಡ್ಬೋದು. ದೇವಸ್ಥಾನದ ಉತ್ತರಕ್ಕೆ ಅಂದರೆ ಉತ್ತರ ಭಾಗದ ಒಳಗೆ ಆಗಲೇ ನಾವು ಅಕಡಿ ಬಾಜು ನೋಡಿದ್ದೀವಿ ದಶಾವತಾರ ಶಿಲ್ಪಗಳನ್ನು. ಅದೇ ರೀತಿ ಇಲ್ಲಿಯೂ ಸಹಿತ ವಾಮನ, ಪರಶುರಾಮ, ಕಲ್ಕಿ. ಇಲ್ಲಿ ಕಲ್ಕಿ ದರ್ಶನ, ಕಲ್ಕಿ ಅಂದರೆ ಇಲ್ಲಿ ಕುದುರೆ ಮೇಲೆ ಹತ್ತಿ ಹೊಂಟಿರ್ತಕ್ಕಂಥ ರೂಪ. ಅಲ್ಲೇ ಇರ್ತಕ್ಕಂತಹ ಕಂಬಗಳ ಸಾಲು, ಆನೆ ಪಟ್ಟಿಕೆ. ಈ ಕಡೆ ಬರ್ರಿ ಸರ್, ಆನೆ ಪಟ್ಟಿಕೆ. ಅದೇ ರೀತಿ ಆ ಕಡೆ ದರ್ಪಣ ಸುಂದರಿ ಚಿತ್ರವನ್ನು ಸಹಿತ ನಾವು ನೋಡಿದ್ವಿ. ಅದೇ ವಿಗ್ರಹಗಳ ಸಾಲುಗಳನ್ನು ಸಹಿತ ನಾವು
ಈ ಒಂದು ದೇವಸ್ಥಾನದ ಎಡಬದಿಯ ಗೋಡೆಯ ಮೇಲೆ ನಾವು ನೋಡ್ತೀವಿ. ಅದೇ ರೀತಿ ಆಗಲೇ ನಾ ಹೇಳಿದೆ, ನಮ್ಮ ಬೆಳಗಾವಿ ಜಿಲ್ಲೆಯ ಒಳಗೆ ಅಥವಾ ಈ ಒಂದು ಅಥಣಿ ತಾಲೂಕು ಒಳಗೆ ವಿಶೇಷವಾಗಿ ಈ ಒಂದು ದೀಪಸ್ತಂಭ ಅನ್ನೋದು ಇಲ್ಲ ಅಂತ ಹೇಳಿದೆ. ಈ ದೀಪಸ್ತಂಭದ ವಿಶೇಷ ಅಂದರೆ 75 ಫೂಟ್ ಅಥವಾ 80 ಫೂಟಿನ ತನಕ ಈ ಒಂದು ಅಳತೆ ದೀಪಸ್ತಂಭವನ್ನು ನಾವು ಕಾಣಬಹುದು. ದೀಪಸ್ತಂಭದ ಮ್ಯಾಲಿನ ಬಾಜು ಅಂದ್ರೆ ಅದರ ಮೇಲೆ ಪಂಚಲೋಹದ ಒಂದು ಬುಟ್ಟಿ ಅದ, ಅದರಲ್ಲಿ 5 ಕಿಲೋ ಎಣ್ಣೆ ಮತ್ತು 5 ಕಿಲೋ ಹತ್ತಿ ಕಾಳಿನ ಒಂದು ದೀಪವನ್ನು ಹಚ್ತಾರ. ಆ ರೀತಿಯ ಆ ಒಂದು ಪಟ್ಟಿಕೆಯನ್ನು ನಾವು ಆ ರೀತಿಯಾದಂಥ ಮೇಲೆ ದೀಪಸ್ತಂಭವನ್ನು ನಾವು ನೋಡಬಹುದು. ಅದೇ ನಾವು ಆಗಲೇ ಹೇಳಿದಕ್ಕಂತಹ ವಿಶೇಷ ದೀಪಸ್ತಂಭದ ಉಲ್ಲೇಖಗಳು ನಮಗೆ ಶಾಸನ ಒಳಗಾಗಲಿ ಯಾವುದೇ ರೀತಿಯ ದಾಖಲೆ ಒಳಗೂ ಇರದೇ ಇರೋದು ಕಾರಣದಿಂದಾಗಿ ದೀಪಸ್ತಂಭದ ಕುರಿತು ನಿಖರವಾದ ಮಾಹಿತಿ ನಮಗೆ ಇಲ್ಲ. ಆದ್ರೂ ಸಹಿತ ಒಂದು ದೀಪಸ್ಥಾನವನ್ನು ಹಳೆಯ ಕಾಲದಲ್ಲಿ ಅದ ಅಂಥೇಳಿ ನಮಗೆ ಕಂಡು ಬರ್ತದೆ. ಈ ಒಂದು ಪ್ರಾಂಗಣ ಆಗಲಿ ಎಲ್ಲವೂ ಸಹಿತ ಹಳೆ ಯಾವ ರೀತಿಯ ಸುರಕ್ಷಿತ ರೀತಿಯ ಒಳಗೆ ಅದನ್ನು ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗಿ ಈ ಒಂದು ಪ್ರಚಲಿತ ದೇವಸ್ಥಾನದ ಸುರಕ್ಷೆ ನಾವು ಮಾಡ್ಲಿಕ್ಕತ್ತೀವಿ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಈ ದೇವಸ್ಥಾನದ್ದು ರಾಮೇಶ್ವರ ದೇವಾಲಯಕ್ಕಿಂತ ಇದು ಹಳಿ ದೇವಸ್ಥಾನ ಅನ್ನಲಿಕ್ಕೆ ನಮಗೆ ಅನೇಕ ರೀತಿ ಶಾಸನ ಮತ್ತು ಉಲ್ಲೇಖಗಳ ಪ್ರಕಾರ ನಾವಿಲ್ಲಿ ನೋಡ್ಬೋದು. ರಾಮೇಶ್ವರ ದೇವಸ್ಥಾನ 5ನೇ ಶತಮಾನದಿಂದ 8ನೇ ಶತಮಾನದ ಒಳಗೆ ನಿರ್ಮಾಣ ಆಗಿದ್ದು ನಾವು ಕಂಡ್ರೆ 2 ಅಥವಾ 3ನೇ ಶತಮಾನದ ಮಧ್ಯದೊಳಗೆ ಈ ದೇವಾಲಯ ನಿರ್ಮಾಣ ಆಗ್ಯದ ಅನ್ನೋದು ನಾವು ಕಂಡು ಹಿಡಿಬೋದು. ಈ ದೇವಸ್ಥಾನದ ಮೂಲ ನಮಗೆ ಹುಡುಕಿಕೊಂಡು ಹೋದಂಗೆ ಅಥವಾ ಇಲ್ಲಿಯ ಶಾಸನಗಳನ್ನು ಇಲ್ಲಿಯ ಒಂದು ಆರ್ಕಿಟೆಕ್ಚರನ್ನು ನಾವು ನೋಡಿದಾಗ ಶೈವರು ಮತ್ತು ಕಾಪಾಲಕರು ಕಾಳಾಮುಖರು ಇಲ್ಲಿ ವಾಸ ಮಾಡುತ್ತಿದ್ದರು ಅಂತ ನಮಗೆ ಕಂಡು ಬರ್ತದೆ. ಮೂಲ ದೇವಸ್ಥಾನ ಅಂದರೆ ರಾಮೇಶ್ವರ ದೇವಸ್ಥಾನದ ಶಿಲ್ಪಕಲೆಯನ್ನು ಈ ದೇವಸ್ಥಾನದ ಈ ಒಂದು ಶಿಲ್ಪಕಲೆಯನ್ನು ನೋಡಿದಾಗ ಆ ಶತಮಾನದಿಂದ ಈ ಶತಮಾನದವರೆಗೂ ಸಹಿತ ವಿಶೇಷ ರೀತಿ ಈ ಒಂದು ವಿನ್ಯಾಸಗಳನ್ನು ಈ ದೇವಸ್ಥಾನದಲ್ಲಿ ನಾವು ನೋಡ್ಬೋದು. ಈ ಶಿವಲಿಂಗ ಸಹಿತ ಹಳಿದಾದಂತಹ ಶಿವಲಿಂಗದ ಆ ಹಿಂದಿನ ಮೂರ್ತಿ ಸಹಿತ ಹಳಿದಾದಂತಹ ಒಂದು ಹನುಮಾನ ಮೂರ್ತಿಯನ್ನು ನಾವು ಕಾಣಬಹುದು. ಬರ್ರಿ ಹಿಂದೆ ಹೋಗೋಣ. ನಾವು ದೇವಸ್ಥಾನದ ಹಿಂಬದಿ ಬಂದಾಗ ವಿಶಾಲವಾದ ನಾವು ಪ್ರಾಂಗಣವನ್ನು ಸಹಿತ ನಾವು ನೋಡ್ಬೋದು. ಅದೇ ಪ್ರಾಂಗಣವನ್ನು ಮುಂದುವರಿಸಿ ಹೋಗಿ ನಾವು ಅದೇ ರೀತಿ ಹೇಳಿದಾಗ ರಾಮೇಶ್ವರ ಅಂದರೆ ಈಶ್ವರ ಕಾಶಿಯಿಂದ ಬಂದು ಇಲ್ಲಿ ಪ್ರಥಮವಾಗಿ ನೆಲೆಸಿರ್ತಕ್ಕಂತಹ ಅಕ್ಷಯ ಪರ್ವತ ಅಥವಾ ಆನಂದ ಪರ್ವತವನ್ನು ಸಹಿತ ನಾವು ಹಿಂದುಗಡೆ ನೋಡ್ಬೋದು. ಬರ್ರಿ ಅಲ್ಲಿ ಹೋಗೋಣ ಹಿಂದೆ. ನಾ ಅದೇ ರೀತಿ ಹೇಳಿದೆ, ಈಶ್ವರ ಬಂದ ಮೇಲೆ ಅವನ ಗಣಗಳು ಸಹಿತ ಎಲ್ಲ ಬಂದು ಅಂತ. ದೇವಿ ಅಂದ್ರೆ ಆನಂದನಾಯಕಿ ದೇವಿ ಸಹಿತ ಇಲ್ಲಿ ಆನಂದನಾಯಕಿ ಅಂದ್ರೆ ಅಕ್ಷಯ ಪರ್ವತ ಆನಂದ ಪರ್ವತ ಇರುವುದರಿಂದ ಪರಮೇಶ್ವರನ ಪತ್ನಿ ಪಾರ್ವತಿ ದೇವಿ ಇಲ್ಲಿ ಆನಂದನಾಯಕಿ ರೂಪ ಒಳಗೆ ಇಲ್ಲಿ ಬಂದು ನೆಲೆಸಿರ್ತಕ್ಕಂತಹ ಸ್ಥಾನವನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಆನಂದನಾಯಕಿ ದೇವಸ್ಥಾನ ಈ ಒಂದು ಪ್ರದೇಶ ಎಲ್ಲವೂ ಗುಡ್ಡಗಾಡು ಇರೋದ್ರಿಂದ ಕೆಳಮಟ್ಟದ ದೇವಸ್ಥಾನ ಅಂದರೆ ಕೆಳಮಟ್ಟ ಏನಪ್ಪ ಅಂತಂದ್ರೆ ದೇವಸ್ಥಾನ ಒಳಗೆ ಗುಹೆ ಒಳಗದ. ಇದು ಬರ್ರಿ ಅದನ್ನು ನೋಡೋಣ. ಆನಂದನಾಯಕಿ ದೇವಸ್ಥಾನ ಇದು ಆನಂದನಾಯಕಿ ದೇವಸ್ಥಾನ ಆಗಲೇ ಹೇಳಿದಾಗ ರಾಮೇಶ್ವರನ ಪತ್ನಿ ಆದಂತಹ ಪಾರ್ವತಿ ದೇವಿ ಇಲ್ಲಿ ಆನಂದ ಪರ್ವತದಲ್ಲಿ ನೆಲೆಸಿರ್ತಕ್ಕಂತಹ ದೇವಿ ಆಗಿದ್ದರಿಂದ ಆನಂದನಾಯಕಿ ದೇವಸ್ಥಾನ ಅಂತ ಕರಿತೀವಿ. ಈ ಒಂದು ಗುಡ್ಡಗಾಡ ಪ್ರದೇಶ ಕೊರೆದು ಮಾಡಿರ್ತಕ್ಕಂತಹ ಈ ಒಂದು ದೇವಸ್ಥಾನ ಇರುವುದರಿಂದ ಒಳಗಡೆ ಆನಂದನಾಯಕಿ ದೇವಸ್ಥಾನವನ್ನು ನಾವು ಕಾಣಬಹುದು. ಒಳಗಡೆ ಆನಂದನಾಯಕಿ ದೇವಸ್ಥಾನ ಕೊರೆದ ಹಾಗೂ ಕಲ್ಲಿನ ಬಂಡೆಗಳ ನಡು ಇರುವುದರಿಂದ ಒಳಗಡೆ ಅದ ಆನಂದನಾಯಕಿ ಅಂದರೆ ದೇವಿಯ ಒಂದು ಉಪಾಸನಾ ಸ್ಥಳವನ್ನು ಸಹಿತ ನಾವಿಲ್ಲಿ ಕಾಣಬಹುದು. ವಿಶೇಷ ಏನಪ್ಪ ಅಂದ್ರೆ ದೇವಿಯ ಒಂದು ಮುಖ ಏನದ ನಾವು ದಕ್ಷಿಣಕ್ಕದ, ಇದು ದಕ್ಷಿಣಕ್ಕೆ ಮುಖ ಮಾಡಿ ಇರ್ತಕ್ಕಂತಹ ದೇವಾಲಯ ಇರೋದ್ರಿಂದ ವಿಶೇಷವಾಗಿ ಫಲವನ್ನು ಕೊಡುವಂಥದ್ದು ಮತ್ತು ವಿಶೇಷವಾದ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಇಲ್ಲಿ ಯೋಗ್ಯ ಆದಂಥ ಸ್ಥಾನ ಅಂತ ಹೇಳ್ಬೋದು. ಅದೇ ರೀತಿ ಪೌರಾಣಿಕ ಹಿನ್ನೆಲೆ ಒಳಗೆ ಈಶ್ವರ ಕಾಶಿಯಿಂದ ಬಂದ ಅನ್ನಲಿಕ್ಕೆ ಒಂದು ನಾವು ಗುಹೆಯನ್ನು ಸಹಿತ ನಾವು ಒಳಗಡೆ ನೋಡ್ಬೋದು. ಆ ಗುಹೆ ಸಹಿತ ನಮಗೆ ಒಳಗಡೆ ಕಾಣಿಸ್ತದೆ. ಅದೇ ರೀತಿ ನಾ ಹೇಳಿದಂಗೆ
ಗುಹೆ ಅಂದ್ರೆ ಈಶ್ವರ ಬಂದ ಕಾಶಿಯಿಂದ ಇಲ್ಲಿ ಬಂದ ಅನ್ಲಿಕ್ಕೆ ಒಂದು ಉದಾಹರಣೆ ಇದು ಗುಹೆಯನ್ನು ಸಹಿತ ನಾವಿಲ್ಲಿ ಕಾಣಬಹುದು. ಹಳಿನೇ ಮರಿ ಇದು ಅಲ್ಲಿ ಗಣಪತಿ ಆ ಪಾದುಕ ಅಲ್ಲಿ. ಅದೇ ರೀತಿ ನಾವು ಆನಂದನಾಯಕಿಯ ದರ್ಶನವನ್ನು ತೆಗೆದುಕೊಂಡು ಇಲ್ಲಿ ಹಿಂದಿನ ಬಾಜು ನಾವು ಈಗ ಪ್ರಚಲಿತ ಅಲ್ಲಿ ರಾಮೇಶ್ವರನ ದೀಪಸ್ತಂಭವನ್ನು ನೋಡಿದಂಗೆ ಆನಂದನಾಯಕಿ ದೇವಸ್ಥಾನದ ಮುಂದೆ ಸಹಿತ ನಾವು ದೀಪಸ್ತಂಭವನ್ನು ನಾವು ನೋಡ್ಬೋದು. ದೀಪಸ್ತಂಭದ ಈ ಕಡೆ ಎದುರುಗಡೆ ಶ್ರೀ ತ್ರಿವಿಕ್ರಮಾನಂದ ಸ್ವಾಮಿಗಳು ಅಂತ ಒಬ್ಬರು ಸನ್ಯಾಸಿಗಳು, ನಾವು ಆಗಲೇ ಮೊದಲು ಹೇಳಿದಂಗೆ ರಾಮೇಶ್ವರನ ಸಭಾ ಮಂಟಪ ಅದೇ ನಾವು ಸಾಗವಾನಿ ಮಂಟಪವನ್ನು ನೋಡ್ತೀವಿ. ಆ ಸಾಗವಾನಿ ಮಂಟಪದ ಕರ್ತೃಗಳು ಅಂತ ಇವರನ್ನು ನಾವು ಕರಿಬಹುದು. ಸುಮಾರು 180 ವರ್ಷ ಆಯಿತು ಇವರಿಗೆ ಜೀವಂತ ಸಮಾಧಿಯಾಗಿ. ಇವರು ಮೂಲತಃ ಮಹಾರಾಷ್ಟ್ರದವರು. ಇಲ್ಲಿ ಅನುಷ್ಠಾನವನ್ನು ಮಾಡಿ ಇವರು ಶ್ರೀಚಕ್ರ ಉಪಾಸಕರು. ಅನುಷ್ಠಾನ ಮಾಡಿ ರಾಮತೀರ್ಥ ಒಳಗೆ ಇವರ ಪೌರಾಣಿಕ ಹಿನ್ನೆಲೆ ಮತ್ತು ದಾಖಲೆಗಳನ್ನು ನೋಡಿದಾಗ ಅವರು ಇಲ್ಲಿ ನಿತ್ಯ ದಾಸೋಹ ಮತ್ತು ಪಾಠಶಾಲೆಯನ್ನು ಇಟ್ಟಿದ್ದರು ಮತ್ತು 2 ಆನೆಗಳನ್ನು ಸಾಕಿದ್ರು ಅಂತ ನಾವು ಇಲ್ಲಿ ಕಾಣಬಹುದು. ಪ್ರತಿನಿತ್ಯ ಆನೆಗಳೊಂದಿಗೆ ಇವರು ಪಾಪವಿನಾಶಿನಿ ಅಲ್ಲಿ ಹೋಗಿ ಸ್ನಾನವನ್ನು ಮುಗಿಸಿ ಇಲ್ಲಿ ತಮ್ಮ ಅನುಷ್ಠಾನ ಜಪ ನಿರತರಾಗಿ ಇಲ್ಲೇ ಇರ್ತಿದ್ದರು. ಅವರ ಒಂದು ಜೀವಂತ ಸಮಾಧಿ ಸ್ಥಳವನ್ನು ನಾವು ಇದನ್ನು ನೋಡಬಹುದು. ಪ್ರತಿ ವರ್ಷ ಇವರ ಆರಾಧನಾ ಆಷಾಢ ಶುಕ್ಲ ಸಪ್ತಮಿ ಅಷ್ಟಮಿ ನವಮಿ ದಿನ ಇವರ ಒಂದು ಆರಾಧನೆ ಆಗ್ತದೆ. ಇನ್ನೊಂದು ವಿಶೇಷ ಹೇಳಬೇಕಪ್ಪ ಅಂತಂದ್ರೆ ತ್ರಿವಿಕ್ರಮ ಸ್ವಾಮಿಗಳು ನಾವು ಕೇಳುವಂಥ ಸಿಂದಗಿ ಭೀಮಾಶಂಕರ ಮಠದಿಂದ ಶ್ರೀ ವಿದ್ಯಾ ಉಪಾಸನೆಯನ್ನು ಅವರು ಅಲ್ಲಿಂದ ಕಲಿತು ಇಲ್ಲೇ ಅಲ್ಲಿಂದ ಒಂದು ಉಪದೇಶವನ್ನು ತಗೊಂಡು ಇಲ್ಲಿ ಬಂದು ಅನುಷ್ಠಾನ ಮಾಡಿದರು. ಅದೇ ರೀತಿ ಈಗ ಸಹಿತ ಅವರ ಮುಂದುವರೆದ ಪರಂಪರೆ ನಾವು ಇಲ್ಲಿ ಆರಾಧನಾ ಮಹೋತ್ಸವವನ್ನು ಈಗಲೂ ನಾವು ಇಲ್ಲಿ ಮಾಡ್ತೀವಿ. ಅದೇ ರೀತಿ ಇವರು ತಾವು ಕಾಲ ಅಂದರೆ ಸಮಾಧಿ ತೆಗೆದುಕೊಳ್ಳುವಂಥ ಮೊದಲು ನಾನು ಮುಂದಿನ ದಿನಗಳಲ್ಲಿ ಗಂವಾರ, ನಾವು ಗುಲ್ಬರ್ಗ ಅಂತಕ್ಕೆ ಗಂವಾರ ಅಂತೇನು ಅಂತೀವಿ, ಆ ಗಂವಾರದೊಳಗೆ ನಾವು ಹುಟ್ಟಿ ಬರ್ತೀನಿ ಅಂತ ಹೇಳಿದರು. ಅಲ್ಲಿ ಈಗ ಸಹಿತ ತ್ರಿವಿಕ್ರಮಾನಂದ ಸ್ವಾಮಿ ಮಠ ಅಂತ ಈಗಲೂ ನಾವು ನೋಡ್ಬೋದು. ಇದು ತ್ರಿವಿಕ್ರಮಾನಂದ ಸ್ವಾಮಿಗಳ ಒಂದು ಜೀವಂತ ಸಮಾಧಿ ಇರುವಂತಹ ಒಂದು ಸ್ಥಳ. ಬರ್ರಿ ಮೇಲೆ. ನಾ ಅದೇ ಆಗಲೇ ಹೇಳಿದೆ, ಅವಾಗ ಈಶ್ವರ ಹೇಳ್ತಾನೆ ಇಲ್ಲ ನಂದಿಗೆ ಒಂದು ಆದೇಶವನ್ನು ಕೊಡ್ತಾನೆ, ಇಲ್ಲ ದಂಡಕಾರಣ್ಯ ಕ್ಷೇತ್ರ ಒಳಗೆ ಯಾವುದೇ ಒಂದು ಪ್ರಶಾಂತ ರೀತಿಯ ಸ್ಥಳ ಇದ್ರೆ ನೋಡಿ ನನಗೆ ತಿಳಿಸು ಅಂತಂದಾಗ ನಂದಿ ಇದ್ದುವಂಥದ್ದು ಮೊದಲ ಬಂದ ಸ್ಥಾನ ಅಂದರೆ ಇದೇ ಒಂದು ಪರ್ವತ. ಇದನ್ನು ನಾವು ಅಕ್ಷಯ ಪರ್ವತ ಅಥವಾ ಆನಂದ ಪರ್ವತ ಅಂತ ಕರಿತೀವಿ. ಇದೇ ಒಂದು ಆದಂಥ ಒಂದು ಪರ್ವತ ಪ್ರದೇಶ. ಈ ಸ್ಥಳ ಒಳಗೆ ಅನೇಕ ರೀತಿ ಈಗ ನಾವು ನಂದಿ ಬಂಧದ ಪ್ರತೀತಿ ಅಂತ ಹೇಳಿ ಇದು ಪೌರಾಣಿಕ ಹಾಗೂ ಭಾಳ ಹಿನ್ನೆಲೆ ಇರುವಂಥ ಒಂದು ನಂದಿ ವಿಗ್ರಹವನ್ನು ಸಹಿತ ನಾವು ಈಗ ನೋಡ್ಬೋದು. ಈಗ ಅದನ್ನು ನಾವು ನೋಡ್ಬೋದು. ಅದೇ ರೀತಿ ಈಗ ಆಜು ಬಾಜು ಸಹಿತ ನಾವು ಕಲ್ಲಿನ ಪ್ರದೇಶವನ್ನು ನೋಡ್ಬೋದು. ಇದಕ್ಕೆ ಆನಂದ ಪರ್ವತ ಅಥವಾ ಅಕ್ಷಯ ಪರ್ವತ ಅಂತ ನಾವು ಕರಿತೀವಿ. ನೀವು ಹೇಳಿದ ಪಾದುಕ ಇಲ್ಲಿ ನೋಡ್ರಲ್ಲಿ ಕಲ್ಲ ಗೊಡಾಗಿದ್ದದ್ದು, ಹಾಂ ಅವೇ ಪಾದುಕ. ಬರ್ರಿ. ಹಾಂ ಹಾಂ ಅದೇ ರೀತಿ ಉಮಾರಾಮೇಶ್ವರನ ದೇವಸ್ಥಾನ ಇದು ಸುಮಾರು ವರ್ಷದಿಂದ ಸಹಿತ ಈ ಒಂದು ಸುಶಿಕ್ಷಿತವಾಗಿ ಎಲ್ಲ ರೀತಿಯಿಂದ ಸುಮಾರು 50ರಿಂದ 60 ವರ್ಷ ಉಮಾರಾಮೇಶ್ವರ ಸೇವಾ ಸಮಿತಿ ಟ್ರಸ್ಟ್ ಅಂತ ರಚನೆಯಾಗಿ ಪ್ರಚಲಿತ ಈಗ 56ನೇ ವರ್ಷಕ್ಕೆ ನಾವೀಗ ಇಲ್ಲಿ ಟ್ರಸ್ಟ್ದು ಕಾರ್ಯಕ್ರಮ ನಡೀಲಿಕ್ಕತ್ತಾವ. ಪ್ರತಿ ವರ್ಷ ಈ ಒಂದು ಕ್ಷೇತ್ರ ಒಳಗೆ ಒಂದು ವರ್ಷದ ಕಾರ್ಯಕ್ರಮ ಯುಗಾದಿಯಿಂದ ಪ್ರಾರಂಭ ಆಗ್ತದೆ. ಯುಗಾದಿ ಆದಮೇಲೆ
ಪಂಚಾಂಗ ಶ್ರವಣ ಇರ್ತದೆ. ಅದಾದಮೇಲೆ ರಾಮನವಮಿ ಉತ್ಸವ, ಹನುಮ ಜಯಂತಿ, ನರಸಿಂಹ ಜಯಂತಿ, ಅದಾದಮೇಲೆ ದಸರಾ, ದೀಪಾವಳಿ, ಸಂಕ್ರಮಣ, ಮಹಾಶಿವರಾತ್ರಿ ಉತ್ಸವ, ಅದಾದಮೇಲೆ ತ್ರಿವಿಕ್ರಮಾನಂದ ಸ್ವಾಮಿಗಳ ಜಯಂತಿ, ಈಗ ಅನೇಕ ರೀತಿ ಉತ್ಸವಗಳು ನಮ್ಮ ಕ್ಷೇತ್ರ ಒಳಗೆ ನಡೀತಾವೆ. ಇನ್ನೊಂದು ವಿಶೇಷಪ್ಪ ಅಂದ್ರೆ ನಮ್ಮ ಈ ಒಂದು ರಾಮತೀರ್ಥ ಕ್ಷೇತ್ರ ಒಳಗೆ ವಿಶೇಷವಾಗಿ ದೊಡ್ಡ ಪ್ರಮಾಣದೊಳಗೆ ಆ ಪೂಜೆಯನ್ನು ಅಥವಾ ಒಂದು ಜಾತ್ರೆ ನಡೆಯೋದು ಯಾವಾಗಪ್ಪ ಅಂತಂದ್ರೆ 2 ಸರ್ತೆಕಾದು ಒಂದು ಮಹಾಶಿವರಾತ್ರಿ, ಅದನ್ನು ಹೊರತುಪಡಿಸಿದ್ರೆ ಶ್ರಾವಣ ಸೋಮವಾರದ 3ನೇ ಜಾತ್ರೆ ಅಂತ ಕರಿತೀವಿ. ಮಹಾಶಿವರಾತ್ರಿ ಒಂದು ವಿಶೇಷಪ್ಪ ಅಂದ್ರೆ ಈಗಿನ ಪ್ರಚಲಿತ ಕಾಲ ಒಳಗೆ ಅನೇಕ ರೀತಿಯ ಬದಲಾವಣೆಗಳು ಹಾಗೂ ಭಕ್ತರಿಗೆ ಬರಲಿಕ್ಕೆ ಸುವ್ಯವಸ್ಥೆ ಹಾಗೂ ಎಲ್ಲ ಬಂದವರಿಗೆ ವಸತಿ, ಊಟ, ಪ್ರಸಾದ, ತಂಗಲಿಕ್ಕೆ ಎಲ್ಲ ರೀತಿಯ ಸುವ್ಯವಸ್ಥೆಯನ್ನು ಉಮಾರಾಮೇಶ್ವರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಇಲ್ಲಿ ಎಲ್ಲ ಅನುಕೂಲತೆಯನ್ನು ಮಾಡ್ಲಿಕ್ಕತ್ತಾರ. ಅದೇ ರೀತಿ ಮಾಡ್ಲಿಕ್ಕತ್ತಾರ ಅನ್ನೋಕ್ಕಿಂತ ಗ್ರಾಮಸ್ಥರ ಮತ್ತು ಊರಿನ ಸಕಲ ಎಲ್ಲರದ್ದು ಒಂದು ಸಹಾಯ ಸಹಕಾರ ಇಲ್ಲಿ ಇದ್ದೇ ಅದ. ಅದರಿಂದ ಈ ಒಂದು ಗುಡಿಯನ್ನು ಸಂರಕ್ಷಣೆ ಆಗಲಿ, ಒಂದು ಯಾವುದೇ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಎಲ್ಲರೂ ಸಹಕಾರ ಅದ. ಅದೇ ರೀತಿ ಮಹಾಶಿವರಾತ್ರಿ ಇನ್ನೊಂದು ವಿಶೇಷಪ್ಪ ಅಂತಂದ್ರೆ ಶಿವರಾತ್ರಿ ದಿನ ಈ ಗುಡಿ ಒಳಗೆ ನಾವು ಕಿಚಡಿ ಭಗರ್ ಅಂತ ಏನು ಕರಿತೀವಿ, ಸಾಬುದಾಣಿ ಕಿಚಡಿಯನ್ನು ಈ ಮೊನ್ನೆ ಬಂದಿರತಕ್ಕಂಥ ಶಿವರಾತ್ರಿ ಒಳಗೆ ಸುಮಾರು 8 ಕ್ವಿಂಟಲ್ ಅಂದರೆ 800 ಕಿಲೋ ಕಿಚಡಿಯನ್ನು ಇಲ್ಲಿ ದಾಸೋಹ ರೂಪ ಒಳಗೆ ಹಂಚಿದ್ದನ್ನು ನಾವು ಕಾಣಬಹುದು. ಅದೇ ರೀತಿ ಗುಡಿ ಪುರಾತನ ಕಾಲದಿಂದಲೂ ಹಾಗೂ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಕಾಲದಿಂದಲೂ ಬಂದದ್ದಿರೋದ್ರಿಂದ ಬಹಳ ಪ್ರಮುಖವಾದ ಕ್ಷೇತ್ರ ಅಂತ ನಾವು ಇದನ್ನು ಕರಿಬಹುದು. ಹಾಂ, ನರ್ಸಿಂದವ್ರದನ್ನು ತೊಗೊಂಡೋಗಿ ಹಾಕೋ ಮೌಲ. काय देवाचे ते देवाचं नाही ते देवाचं नाही. ಏ ಗಪ್ಪೋ, ಆ ಕಡೆದು ಬಂದದ್ರಿ. ಯಾವುದು ಆ ಕಡೆ ಎಲ್ಲ ಮಾಡ್ಕೊಂಡು ಬಂದಿ. ಆ ಕಡೆದು ಬಂದದ್ರಿ. ಹಂಗೆ ಹಾಂ ರೀ, ಹಾಂ ರೀ, ಹಾಂ ರೀ. ಒಳಗೆ ಬಂದ್ಬಿಡ್ರಿ. ಸುಮಾರು 11ನೇ ಶತಮಾನದೊಳಗೆ ಈ ಬಾವಿಯನ್ನು ನಾವು ಕಾಣಬಹುದು. ಪ್ರಚಲಿತ ಈ ಬಾವಿ ಒಂದು ನಕ್ಷೆ ಚಿತ್ರವನ್ನು ನೋಡಿದಾಗ ಐ ಆಕಾರದಲ್ಲಿ ಇರುವಂಥ ಈ ಒಂದು ಬಾವಿ ಚಿತ್ರವನ್ನು ನಾವು ಕಾಣಬಹುದು. ಬಾವಿ ಶಾಸನಗಳ ಪ್ರಕಾರ ಈ ಬಾವಿಯನ್ನು ಊರಿನ ಎಲ್ಲ ಭಕ್ತರಿಗೆ ಅಥವಾ ಎಲ್ಲ ನಿವಾಸಿಗಳಿಗೆ ದೇವರ ಪೂಜಾ ಕೈಂಕರ್ಯಗಳಿಗೆ ನಡೆಸುವಂತೆ ಈ ಬಾವಿಯನ್ನು ಮಾಡಿದರು ಅನ್ನಲಿಕ್ಕೆ ನಮಗೆ ಉಲ್ಲೇಖಗಳು ಸಿಗ್ತಾವೆ. ಅದೇ ರೀತಿ ಈ ಬಾವಿಯ 3 ರಿಂದ 4 ಶಾಸನಗಳನ್ನು ಸಹಿತ ನಾವು ಈ ಒಂದು ದೇವಸ್ಥಾನ ಒಳಗೆ ನೋಡಬಹುದು.